ಅವರು ಮಾರ್ಗದರ್ಶನವನ್ನು ಬೇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂಥೇಳಿ, ಮತ್ತು ಸಮಯನೂ ಕೂಡ ಒಂದು ಸತಿ ಫೋನಲ್ಲೂ ಮಾತಾಡಿದ್ದೆ. ಅವ್ರು ಹೇಳಿದ್ರು ಎಲ್ಲ ನೀವು ಮುಗಿಸ್ಕೊಂಡು ಬನ್ನಿ, ಈಗೆಲ್ಲ ರಿಸಲ್ಟ್ಸ್ ಎಲ್ಲ ಇದೆ ನಿಮ್ಮದು, ಎಕ್ಸಾಮ್ಸು ಮುಗಿಸ್ಕೊಂಡು ಬನ್ನಿ ನೀವು ಫ್ರೀ ಇದ್ದಾಗ ಅಂಥೇಳಿ. ಇವತ್ತು ಆ ಅವಕಾಶ ಸಿಕ್ಕಿದೆ. ಭಾಳ ಸುದೀರ್ಘವಾಗಿ ಅವ್ರ ಜೊತೆಗೆ ಮಾತಾಡ್ತಕ್ಕಂಥ ವಿಚಾರಗಳನ್ನು ಅವರು ಪಾಪ 2-3 ಪೇಜ್ ಬರೆದು ಇಟ್ಕೊಂಡಿದ್ದರು ನನಗೇನೇನು ಸಲಹೆ ಕೊಡಬೇಕಂತ. ಅದರಲ್ಲಿ ಏನು ಬರೆದಿತ್ತೋ ನನಗೆ ಗೊತ್ತಿಲ್ಲ, ಆದರೆ ಸುಮಾರು 90% ಅದಕ್ಕೆ ಉತ್ತರವನ್ನು ನಮ್ಮ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳಿರ್ಬೋದು ಮತ್ತು ರಿಸಲ್ಟ್ ಕೊಟ್ಟಿರೋದು. ಇದು 3 ವರ್ಷದ ಹಿಂದೆ ನನಗೆ ಸ್ವಲ್ಪ ತೊಂದರೆ ಆಗ್ತಿತ್ತೇನೋ ಬಂದು ಉತ್ತರ ಕೊಡೋದಕ್ಕೆ. ಯಾಕೆಂದರೆ ನಮ್ಮ ಮಕ್ಕಳು ಉತ್ತರ ಕೊಟ್ಟಾಗ ನಾವು ಬಂದು ನಮ್ಮ ಪ್ರೋಗ್ರೆಸ್ನು ಕೂಡ ತೋರಿಸ್ಬೋದು, ನಾವೇನು ಮಾಡಿದ್ದೀವಿ ಅಂತ. ನನಗೊಬ್ಬ ಶಿಕ್ಷಣ ಸಚಿವನಾಗಿ ನಾನು 1 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದಾಗ ಟೀಕಾ ಟಿಪ್ಪಣಿಗಳು ಸಹಜ, ಅದನ್ನು ತೊಗೋಬೇಕಾಗತ್ತೆ. ಕೆಲವು ಸೆನ್ಸ್ಲೆಸ್ ಆಗಿರುತ್ತೆ, ಅದನ್ನೇನು ಮಾಡೋದಕ್ಕಾಗೋದಿಲ್ಲ. ಆದರೆ ವಿಶ್ವಾಸ ಇದ್ದಾಗ ಅದನ್ನು ತೊಗೊಳ್ಬೇಕಾಗತ್ತೆ. ಅದನ್ನ ಸಾಕಷ್ಟು ವಿಚಾರಧಾರೆಗಳು ಇರ್ತಕ್ಕಂಥ ಚಿಂತಕರು ನನಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ 2ನೇ PUC ಕೂಡ ಮೊನ್ನೆ ರಿಸಲ್ಟ್ ಬಂತು, 92.25, ಮತ್ತು SSLC ಕೂಡ 94.1 ಬಂದಿದೆ. ಇನ್ನೂ 4% ಮೇಲೆ ಜಾಸ್ತಿ ಆಗುತ್ತೆ ಅಂಥೇಳಿ ವಿಶ್ವಾಸ ಇದೆ. 2ನೇ ಎಕ್ಸಾಮ್ ನಡೀತಾ ಇದೆ, 3ನೇ ಎಕ್ಸಾಮ್ ಇಲ್ಲ. ಸೊ ಇದಕ್ಕೆಲ್ಲ ಕಾರಣ ನಾವು ಮಾಡಿರ್ತಕ್ಕಂಥ ಬದಲಾವಣೆಗಳನ್ನು, ಭಾಳ ಮುಖ್ಯವಾಗಿ ಅತಿ ಶಿಕ್ಷಕರು. ಅದನ್ನೇ ನಾನು ಹೇಳ್ತಾ ಇದ್ದೆ, ಶಿಕ್ಷಕರೇ ಇಲ್ಲಾಂದರೆ ಶಾಲೆಗೆ ಹೋದರೆ ಮಕ್ಕಳಿಗೆ ಏನು ಪಾಠ ಹೇಳ್ಕೊಡೋಕ್ಕಾಗತ್ತೆ, ಅದನ್ನು ತರಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ಸರ್ಕಾರಿ ಶಾಲೆಗೆ ಹೋಗಿ ಮಕ್ಕಳನ್ನು ಸ್ವಾಗತ ಮಾಡೋದು, ಸ್ವಾಗತದ ಸಂದರ್ಭದಲ್ಲಿ ಟೀಚರ್ಸ್ ಇರೋದು, ಮಕ್ಕಳಿಗೆ ಒಂದು ಶಾಲೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೆ. ಎಷ್ಟು ಬದಲಾವಣೆ ಆಗಿದೆ ಅಂದರೆ, ಅದೇ ಟೀಚರು ಮಕ್ಕಳು ಯಾರು ಫೇಲ್ ಆಗ್ತಾಯಿದ್ರು, ಇಲ್ಲಾಂದ್ರೆ ಅವ್ರಿಗೆ ಯಾರಿಗೆ ಸಹಕಾರ ಬೇಕಾಗಿತ್ತು, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತೊಗೊಳ್ಳೋದು, ಎಲ್ಲದೂ ಮಾತಾಡಿ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾಗತ್ತೆ. ಕ್ವಾಲಿಟಿ ಎಜುಕೇಷನ್ ಹೆಂಗೆ ಬಂದಿದೆ ಅಂದರೆ, ಸುಮಾರು 62%ಅಲ್ಲಿ 60% ತೊಗೊಂಡು ಪಾಸಾಗಿದ್ದರು. 62% ಹೋದ ವರ್ಷ. ಈ ವರ್ಷ 66.5 ಆಗಿದೆ. ಅಂದರೆ 4.25% ಕ್ವಾಲಿಟಿ ಆಫ್ ಎಜುಕೇಷನ್ ಜಾಸ್ತಿ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಾಪಿ ಹೊಡಿದೆ. ಯಾಕೆಂದರೆ ಹಿಂದಿನ ವ್ಯವಸ್ಥೆಯಲ್ಲಿ ಕಾಪಿ ಹೊಡಿತಾ ಇದ್ದರು. ಈಗ ನಾವು ವೆಬ್ಕಾಸ್ಟಿಂಗ್ ತಂದ್ವಿ. ವೆಬ್ಕಾಸ್ಟಿಂಗ್ ಎಲ್ಲ ರಾಜ್ಯದಲ್ಲೂ ಈಗ ತಂದಿದ್ದಾರೆ. ಮಾನವೀಯತೆಯನ್ನು, ಮೌಲ್ಯವನ್ನು, ನಿಮ್ಮ ದೇಶದ ಪ್ರೇಮವನ್ನು, ಸಂವಿಧಾನ ಪೀಠಿಕೆಯನ್ನು ಹೇಳ್ಕೊಟ್ವಿ. ಅದನ್ನು ಇವತ್ತು ಚಿಕ್ಕ ಮಕ್ಕಳು, ನಮಗೆಲ್ಲ ನಾವು ಶಿಕ್ಷಣ ಇರಬೇಕಾದ್ರೆ ಮೋಸ್ಟ್ಲಿ ನಿಮಗೂ ಎಷ್ಟು ಜನರಿಗೆ ಹೇಳ್ಕೊಟ್ರೋ ಗೊತ್ತಿಲ್ಲ, ಆದರೆ ನಾವು ಇವತ್ತು ನಮ್ಮ ಶಾಲೆಗಳಲ್ಲಿ ಬೆಳಗ್ಗೆ ಸಂವಿಧಾನ ಪೀಠಿಕೆಯನ್ನು ಓದಿಸ್ತೀವಿ. ಯಾಕೆಂದರೆ ನಾವು ಫಸ್ಟು ನಮ್ಮ ದೇಶ ಆಗಬೇಕು, ಆ ಥರ ಪ್ರೀತಿಯನ್ನು ಕೊಡ್ತಕ್ಕಂಥದ್ದೆಲ್ಲ ಇಲ್ಲ. ಅದನ್ನು ಬೇಡ, ಅದು ರೆಕಾರ್ಡ್ಸ್ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ವೆಬ್ಕಾಸ್ಟಿಂಗ್ ಮಾಡಿಬಿಡಿದ್ವಿ. ವೆಬ್ಕಾಸ್ಟಿಂಗ್ ಮಾಡಿದಾಗ ಕೊರತೆ ಬಿತ್ತು. ನೀವು ಡೇಟಾ ತೊಗೊಂಡ್ರೆ ಗೊತ್ತಾಗುತ್ತೆ. ಯಾವಾಗಲೂ ಅಷ್ಟೇ ನಾವು ನಮ್ಮ ವ್ಯವಸ್ಥೆನ ನಾವು ಹಾಳು ಮಾಡಿಕೊಟ್ರೆ ಏನು ಮಾಡ್ತಾರೆ ಮಕ್ಕಳು. ಆದರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲೇ ಇವತ್ತು 92%, ಪ್ರೈವೇಟ್ ಶಾಲೆಯಲ್ಲಿ ಅಲ್ಲಿ 91.8% ಇದೆ. ಡೇಟಾನ ಕೊಡ್ತೀನಿ, ಬೇಕಾದ್ರೆ ಅದನ್ನ ಬೇಕಾದ್ರೆ ನೀವು ಹಂಚ್ಕೊಳ್ಳಿ, ಇಲ್ಲಾಂದರೆ ವಾಟ್ಸಪ್ ಗ್ರೂಪಿಗೆ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ವಾಟ್ಸಪ್ ಗ್ರೂಪಿಗೆ ನಿಮ್ಮ ಹತ್ರ ಕಳಿಸಿದ್ನಲ್ಲ, ಅದನ್ನು ಕಳಿಸ್ಬಿಟ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಇದಕ್ಕಿಂತಲೂ ಚೆನ್ನಾಗಿದೆ. ಇದೆಲ್ಲ ಆದಮೇಲೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಬಹುಶಃ ಎಲ್ಲ 95%, 99% ಇಷ್ಟಪಟ್ಟರು. ಎಲ್ಲೋ ಕೆಲವು ಪ್ರಶ್ನೆಗಳಿದ್ದವು, ಆ ಪ್ರಶ್ನೆಗಳಿಗೆ ಉತ್ತರ ಬರಬೇಕಾಗಿತ್ತು. ಈಗ ಬರ್ತಾ 1 ವರ್ಷದಿಂದ ಉತ್ತರ ಸಿಕ್ತು. ನಾನು ಇದ್ರ ಬಗ್ಗೆ ಹಿರಿಯರಾಗಿರ್ತಕ್ಕಂಥ ದೇವನೂರವ್ರ ಜೊತೆನೂ ಕೂಡ ನಾನು ಮಾತಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ. ನಾನು ಭೇಟಿ ಮಾಡ್ತೀನಿ ಅವ್ರನ್ನ ಅಂತ. ಹೋಗಿ ಭೇಟಿ ಮಾತಾಡಬೇಕು ಅವ್ರ ಜೊತೆ ಚರ್ಚೆ. ಕೆಲವು ಸಲಹೆಯನ್ನು ಕೊಟ್ಟಿದ್ದಾರೆ, ನನಗೆ ಭಾಳ ಸಂತೋಷ ಇದೆ. ಕೆಲವು ಭಾಳ ನಾವೇ ಮಾಡ್ತಕ್ಕಂಥ ಸಲಹೆಗಳಿದೆ, ಭಾಳ ಚೆನ್ನಾಗಿದೆ ಅವರು ಹೇಳಿದ್ದು, ನಾವೇ ಅನುಷ್ಠಾನ ಮಾಡ್ಬೋದು. ಭಾಳ ದೊಡ್ಡ ಆರ್ಥಿಕ ಹೊರೆ ಅದೆಲ್ಲ ಏನು ಬರೋದಿಲ್ಲ. ಸೊ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಇದು ಎಳೆದು ಪತ್ರಿಕಾಗೋಷ್ಠಿನ ಮಾಡೋದಕ್ಕೆ ಹೋಗೋದಿಲ್ಲ. ಭಾಳ ಸಂತೋಷ ಆಗುತ್ತೆ. ಇವತ್ತು 3 ವರ್ಷಕ್ಕೆ ಶಿಕ್ಷಣ ಸಚಿವನಾಗಿ ಸಾಕಷ್ಟು ಬದಲಾವಣೆಯನ್ನು ಸುಧಾರಣೆ ಮೂಲಕ ತಂದಿರತಕ್ಕಂಥದ್ದು. ಮತ್ತು 1ನೇ ತಾರೀಕು ಜೂನು ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ 1,000 ಅಂದರೆ 800 ನಮ್ಮದು, 200 ಮೈನಾರಿಟಿ ಕಡೆಯಿಂದನೂ ಮಾಡ್ತಾರೆ. ಟೋಟ್ಲು 1,000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡ್ತಕ್ಕಂಥದ್ದು. ಶಿಕ್ಷಣ ರಿಕ್ರೂಟ್ಮೆಂಟ್ ಕೂಡ ಮಾಡ್ತಾಯಿದ್ದೀವಿ. ನಿನ್ನೆ 51,000 ಗೆಸ್ಟ್ ಟೀಚರ್ಸ್ನ, ಯಾಕೆಂದರೆ ಮುಂಚೆ ಏನಾಗೋದು, ಮಕ್ಕಳು ಹೋಗಿ ಟೀಚರ್ಸ್ ಎಲ್ಲಪ್ಪ ಅಂತ ಕಾಯ್ತಾಯಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ 1 ವರ್ಷ ಬಿಟ್ಟು ಟೀಚರ್ಸೇ ಫಸ್ಟ್ ಕಾಯ್ತಾರೆ ಮಕ್ಕಳಿಗೆ, ಆ ಥರ ವ್ಯವಸ್ಥೆಯನ್ನು ಮಾಡಿದ್ದೀವಿ. 1ನೇ ಕ್ಲಾಸಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಇಡೀ ರಾಜ್ಯದ ಜನರಿಗೆ ನಮ್ಮ ಸರ್ಕಾರಿ ಶಾಲೆಗೆ ಬನ್ನಿ, ಆ ಆಂದೋಲನನೂ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ.
ಸರ್ಕಾರಿ ಶಾಲೆಗೆ ಸೇರಿಸಿ ಸ್ವಲ್ಪ ನ್ಯೂನತೆಗಳು ಇರ್ಬೋದು. ಸ್ವಲ್ಪ ನಾವು ಹಂತವಾಗಿ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ಅಂತೇಳಿ 5,000 ಕೊಡ್ತೀವಿ. 5,000ದೊಳಗೆ 25,000 ಕಂಪಲ್ಸರಿ ದೇ ಹ್ಯಾವ್ ಟು ಸ್ಪೆಂಡ್ ಶಿಕ್ಷಣಕ್ಕೆ. ಅದು ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಅಲ್ಲೂ 29% ಎಲ್ಲ ಯಾದಗಿರಿ ಜಂಪ್ ಆಗಿದೆ. ಅಲ್ಲಿ ಬಾಯ್ಸು ಕೂಡ ಹಿಂದೆ ಇದ್ದರು. ಇಡೀ ರಾಜ್ಯದಲ್ಲೂ ಕೂಡ ಗಂಡು ಮಕ್ಕಳು ಶಿಕ್ಷಣದಲ್ಲಿ ಹಿಂದೆ ಇದ್ದರು. ಅವರು ಕೂಡ 18-19% ಜಾಸ್ತಿ ಬಂದಿದೆ. ಹೆಣ್ಣುಮಕ್ಕಳು ಕೂಡ 10% ಜಾಸ್ತಿ ಆಗಿದೆ. ಹೆಣ್ಮಕ್ಳೇ ಟಾಪಲ್ಲಿದ್ದಾರೆ. ಬಟ್ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ SC ST ಇವ್ರದ್ದೆಲ್ಲ ನೋಡಿದರೆ ಆ ಡೇಟಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. 17%, 18% ಮತ್ತು 15% ಈ ಥರ ಎಲ್ಲ ಪಾಸ್ ಆಗಿದ್ದಾರೆ. ಲಾಸ್ಟಿಗೆ ಜನರಲ್ ಆಗಿರೋರು, ಯಾಕೆಂದರೆ ಅವರೆಲ್ಲ ಮೇಲೆ ಇದ್ದರು, ಅವರು ಕೂಡ ಒಂದು 7%, 5% ಅವರು ಕೂಡ ಪಾಸ್ ಆಗಿದ್ದಾರೆ. ಟೋಟಲಿ ಶಿಕ್ಷಣ ಇಲಾಖೆಯನ್ನು ಒಂದು ಹಂತಕ್ಕೆ ತೊಗೊಂಡು ಬಂದಿದ್ದೀವಿ. ಇನ್ನೂ ಸಾಕಷ್ಟು ಮುಂದೆ ತೊಗೊಂಡು ಹೋಗ್ತಕ್ಕಂಥದ್ದಿದೆ. ಸಮಾನತೆಯ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು, ಮೊನ್ನೆ DK ಶಿವಕುಮಾರ್ ಸಾಹೇಬರು ನಮಗೆ ಹೇಳಿದ್ದಾರೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನನ್ನ ಇಲಾಖೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಮತ್ತೇನಾದ್ರು ಪ್ರಶ್ನೆ ಇದ್ದರೆ ಪ್ರಮುಖವಾಗಿರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ. ಯಾಕೆಂದರೆ ನಾವೆಲ್ಲ ಈ ನಾಟಕ ನೋಡೋದು, ಪಿಕ್ಚರ್ ನೋಡೋದು ಇದೆಲ್ಲ ಇರೋದ್ರಿಂದ ಭಾಳ ಅಟ್ರಾಕ್ಟಿವ್ ಅಂತ ಹೇಳಿದರೆ, ನಾವಾಗಲೇ ಸಂಗೀತ ಕಲಿಸ್ತಕ್ಕಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ, ಮತ್ತು ಫಿಸಿಕಲ್ ಟ್ರೈನಿಂಗ್ ಇರ್ಬೋದು, ಕಲೆ ಇರ್ಬೋದು, ಅದರೊಳಗೆ ನಾಟಕನೂ ಕೂಡ ಹಾಕಿ ಅದರೊಳಗೆ ಮೌಲ್ಯವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು, ಫ್ರೀಡಮ್ ಫೈಟರ್ಸ್ ಇರ್ಬೋದು, ಸಾಹಿತಿಗಳ ಬಗ್ಗೆ ಇರ್ಬೋದು, ಒಳ್ಳೆ ನಾವು ಇದು ಏನದು ಸಂವಿಧಾನ ಪೀಠಿಕೆ ಮತ್ತು ಇದು ಹಿಂದೆ ಬಂದರೆ ಹಾಯಬೇಡಿ ಈ ಥರ 4 ಕುತ್ಕೊಂಡಾಗ ಗೋವಿನ ಹಾಡಿದೆಯಲ್ಲ. ನಮ್ಮ ಇಡೀ ಭಾರತ ದೇಶದಲ್ಲಿ ನಮ್ಮ ಹತ್ರ ಮಾತ್ರ ಇರೋದು, ನಾವು ಅದು ಯೂಸೇ ಮಾಡಲ್ಲ. ಬಟ್ ಅದಕ್ಕಿಂತ ಹೃದಯ ಶ್ರೀಮಂತಿಕೆ ಇನ್ಯಾವುದೂ ಇಲ್ಲ. ಅದನ್ನು ಕಂಪಲ್ಸರಿ ಅಲ್ಲಿ ಕುತ್ಕೊಂಡಾಗ ಅವ್ರಿಗೆ ಹೇಳಲಿಲ್ಲ ನಾನು, ಬಟ್ ಆ ಥರ ಭಾವನೆಗಳು ಬರ್ತವೆ. ಇಂಥವ್ರ ಜೊತೆಗೆ ಮಾತಾಡಿದಾಗ ಒಳ್ಳೆ ವಿಚಾರಗಳು ಬರ್ತವೆ. ಸೊ ನಾಟಕದ ಥರದನ್ನ ಹೇಳ್ತಾ ಇದ್ದಾರೆ. ಮತ್ತು ಕನ್ನಡ ಮಾಧ್ಯಮದ ಕೂಡ ಮೌಲ್ಯವನ್ನು, ಯಾಕೆಂದರೆ ಏನಾಗ್ತದೆ ಇಲ್ಲಿ ಒಂದು ಕಡೆಗೆ ಸುಪ್ರೀಂ ಕೋರ್ಟಲ್ಲಿ ಮಾಧ್ಯಮ ಅವರು ಪೇರೆಂಟ್ಸು ಮತ್ತು ಮಕ್ಕಳು ಕಂಟ್ರೋಲ್ ಇರ್ತದೆ. ಸೊ ಅದನ್ನು ಯಾವ ರೀತಿ ಉಳಿಸ್ಬೋದು, ಈ ಶಾಲೆಗಳು ಏನಾದರೂ ಭಾಳ ಕಮ್ಮಿ ಶಾಲೆ ಇರ್ತಕ್ಕಂಥ, ಅವರೇ ಹೇಳಿದರು ಕಮ್ಮಿ ಶಾಲೆ ಇರ್ತಕ್ಕಂಥದ್ದನ್ನು ಏನಾದರೂ ನೀವು ಅವರೇ ಹೋಗ್ತಾರೆ ಅಂತ ಹೇಳಿದರೆ KPSCಗೆ ವೆಲ್ಕಮ್ ಮಾಡಿ, ಅದು ಭಾಳ ಒಳ್ಳೆಯದು. 5 ಮಕ್ಕಳಿರೋ ಶಾಲೆ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಮುಚ್ಚಕ್ಕಾಗಲ್ಲ. ಬಟ್ ಅದು ಮಕ್ಕಳು KPS ಶಾಲೆನ ಇಷ್ಟಪಡ್ತಾ ಇದ್ದಾರೆ, ಅಲ್ಲಿಗೆ ಬರ್ತಕ್ಕಂಥ. ಯಾಕೆಂದರೆ 14 ವರ್ಷದ ಅದು ಭಾಳ ಇಷ್ಟ ಆಯಿತು. ಯಾಕೆಂದರೆ ಯಾಕೆ ಡ್ರಾಪ್ಔಟ್ಸ್ ಆಗ್ತಾರೆ ಅಂದರೆ, ಇಲ್ಲಿ LKGಗೆ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ ಮಿಡಲ್ ಸ್ಕೂಲಿಗೆ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ ಹೈಸ್ಕೂಲ್ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ PUCಗೆ ಹೋಗ್ತಾರೆ, ಡಿಗ್ರಿ ಹೋಗ್ಬೇಕಾದ್ರೆ ಒಂದು 5% ಡ್ರಾಪ್ ಆಗ್ತಾರೆ. ಯಾಕೆಂದರೆ ಬಡತನ ಇರ್ಬೋದು, ಕೆಲಸ ಮಾಡಬೇಕು, ಇಲ್ಲ ಓದಲು ಆಸಕ್ತಿ ಇರಲ್ಲ, ಹೊಸ ವಾತಾವರಣ. ಸೊ ಒಂದೇ ವಾತಾವರಣ KPSಸಲ್ಲಿ 14 ವರ್ಷ ಇದ್ದರೆ, ಈಗ ನೀವೇ ನೋಡಿ ನಿಮ್ಮ ಮಕ್ಳಿಗೆ ಏನು ಅನಿಸುತ್ತೆ, ಅಪ್ಪ ಒಂದು ಶಾಲೆಗೆ ಸೇರಿಸ್ಬಿಟ್ರೆ ಒಂದು 14 ವರ್ಷ ಅಲ್ಲಿ, ಈಗ 14 ವರ್ಷ ಒಂದೇ ಕಡೆಗೆ ಸಿಗುತ್ತೆ. ಇಂಥ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಆವಾಗ ನಮಗೆ ಒಳ್ಳೆ ರೀತಿ ಕ್ವಾಲಿಟಿ ಕೊಡೋದಕ್ಕೂ ಕೂಡ, ಮತ್ತು ಒಳ್ಳೆ ವ್ಯಕ್ತಿಗಳನ್ನು ತಯಾರಿ ಮಾಡ್ತಕ್ಕಂಥ ಈ ಶಿಕ್ಷಣ ಇಲಾಖೆ ಆಗುತ್ತೆ ಅಂಥೇಳಿ ಅದನ್ನು ಭಾಳ ಇಷ್ಟಪಟ್ಟು